Good morning, students. How are you all? I hope you are safe and healthy at home. Welcome to 4th EVS class. Students, Unit 7 ನ Day 4, Day 5 and Day 6 ಕ್ಲಾಸ್ನ ನೀವು ಆಲ್ರೆಡಿ ಲೀಡ್ ಸ್ಕೂಲ್ at home ಆನ್ಲೈನ್ ಕ್ಲಾಸಲ್ಲಿ ವಾಚ್ ಮಾಡಿದ್ದೀರಾ. Isn't it, children? So once again, I recapping the video for you to understand neatly. Okay? First, we start from Day 4 ಅಂತಂದರೆ ಮಂಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ. ಇನ್ ದಟ್ ಡೇ ದ ಟಾಪಿಕ್ ಈಸ್ color spectrum. Okay, the white light is made up of 7 color, isn't it, children? So ನೀವು ಲೀಡ್ ಸ್ಕೂಲ್ at home ಆನ್ಲೈನ್ ಕ್ಲಾಸ್ ವಾಚ್ ಮಾಡಬೇಕಾದ್ರೆ ನೋಡಿದ್ದೀರಾ. ಸೊ ಪ್ರಿಸಮ್ ಮೂಲಕ ವೈಟ್ ಲೈಟನ್ನು ಪಾಸ್ ಮಾಡಿದಾಗ ಅದು ಎಷ್ಟು ಕಲರ್ ಆಗಿ ಸ್ಪ್ಲಿಟ್ ಆಗುತ್ತೆ? 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಹಾಗಾದರೆ ವೈಟ್ ಲೈಟಲ್ಲಿ ಎಷ್ಟು ಕಲರ್ಸ್ ಇದೆ? ಎಸ್, 7 ಕಲರ್ಸ್ ಇದೆ. ಸೊ the white light made up of 7 colors, isn't it, children? So ಅದನ್ನ ನಾವೇನಂತ ಹೇಳ್ತೀವಿ? is known as the color spectrum. ಅದನ್ನೇನಂತ ಹೇಳ್ತೀವಿ ನಾವು? color spectrum ಅಂತ ಹೇಳ್ತೀವಿ. Each of the color has a specific amount of energy. ಪ್ರತಿಯೊಂದು ಕಲರಿಗೂ ಕೂಡ ತನ್ನದೇ ಆದಂತಹ ಸ್ಪೆಸಿಫಿಕ್ ಅಮೌಂಟ್ ಆಫ್ ಎನರ್ಜಿ ಇರುತ್ತೆ. ಓಕೆ, ವಿತ್ ರೆಡ್ possessing the least energy. ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ರೆಡ್ ಕಲರಿಗೆ ಏನಾಗಿದೆ? ಅಮೌಂಟ್ ಆಫ್ ಎನರ್ಜಿ ಎಷ್ಟಿದೆ? ಲೀಸ್ಟ್ ಅಂತಂದರೆ ಕಡಿಮೆ ಇದೆ. ಓಕೆ, ಆ್ಯಂಡ್ ವೈಲೆಟ್ ಪೊಸೆಸಿಂಗ್ ದ ಮೋಸ್ಟ್ ಎನರ್ಜಿ. ವೈಲೆಟ್ ಕಲರಿಗೆ ಅಮೌಂಟ್ ಆಫ್ ಎನರ್ಜಿ ಎಷ್ಟಿದೆ? ಮೋಸ್ಟ್ ಅಂತಂದರೆ ತುಂಬ ಇದೆ ಅಲ್ವಾ ಮಕ್ಕಳ? ಸೊ ಇದಿಷ್ಟನ್ನು ನೀವು ಯಾವ ಕ್ಲಾಸಲ್ಲಿ ಕಲ್ತಿದ್ರಿ? ಡೇ 4 ಅಂತಂದರೆ ಮಂಡೇ ಕ್ಲಾಸಲ್ಲಿ ಕಲ್ತಿದ್ದೀರಾ ಅಲ್ವಾ ಮಕ್ಕಳ? ಆ್ಯಂಡ್ WS3 ಕೂಡ ಈ ಕ್ಲಾಸಲ್ಲಿ ಫಿಲ್ ಮಾಡಿಸಿದ್ರು. ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳ? ಆ್ಯಂಡ್ ಅವತ್ತು ಹೋಮ್ವರ್ಕ್ ಏನೂ ಇರಲಿಲ್ಲ ಅಲ್ವಾ? ಸ್ಟೂಡೆಂಟ್ ನೋಡಿ, ಇಲ್ಲಿ ವೈಟ್ ಲೈಟನ್ನು ಪ್ರಿಸಮಲ್ಲಿ ಪಾಸ್ ಮಾಡಿದಾಗ ಏನಾಗುತ್ತೆ? 7 ಕಲರ್ಸ್ ಆಗಿ ಇದು ಸ್ಪ್ಲಿಟ್ ಆಗುತ್ತೆ. ಸೊ ಈ ಎಕ್ಸ್ಪೆರಿಮೆಂಟನ್ನು ನೀವು ಲೀಡ್ ಸ್ಕೂಲ್ at home ಆನ್ಲೈನ್ ಕ್ಲಾಸಲ್ಲಿ ಕೂಡ ವಾಚ್ ಮಾಡಿದ್ರಿ ಅಲ್ವಾ? ಸೊ ಲೈಟ್ ಪಾಸಸ್ ಥ್ರೂ ಸಮ್ ಆಬ್ಜೆಕ್ಟ್ ಆ್ಯಂಡ್ ನಾಟ್ ಥ್ರೂ ಅದರ್ಸ್. ಸೊ ಲೈಟ್ ಏನಾಗುತ್ತೆ? ಕೆಲವೊಂದು ಆಬ್ಜೆಕ್ಟಲ್ಲಿ ಮಾತ್ರ ಲೈಟ್ ಪಾಸ್ ಆಗುತ್ತೆ, ಇನ್ನು ಕೆಲವೊಂದು ಆಬ್ಜೆಕ್ಟಲ್ಲಿ ಲೈಟ್ ಪಾಸ್ ಆಗಲ್ಲ. ಹಾಗಾದರೆ ಯಾವ್ಯಾವ ಅದು ಆಬ್ಜೆಕ್ಟು ಅಂತ ಹೇಳಿಬಿಟ್ಟು ನೋಡೋಣ. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 5. ಸೊ ಡೇ 5ಅಲ್ಲಿ ಏನು ಕಲ್ತಿದ್ದೀರಾ ಅಂತಂದರೆ, ವೆನ್ಸ್ಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ? ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ ಬೇಸ್ಡ್ ಆನ್ ದರ್ ಇಂಟ್ರಾಕ್ಷನ್ ವಿತ್ ಲೈಟ್. ಸೊ ಕೆಲವೊಂದು ಪ್ರಾಪರ್ಟೀಸ್ನ ಕಲ್ತಿದ್ದೀರಾ. ಯಾವುದ್ರ ಮೇಲೆ ಅಂತಂದರೆ, ಕೆಲವೊಂದು ಮೆಟೀರಿಯಲಲ್ಲಿ ಲೈಟ್ ಇಂಟ್ರಾಕ್ಷನ್ ಆಗೋದಿಲ್ಲ, ಕೆಲವೊಂದು ಮೆಟೀರಿಯಲಲ್ಲಿ ಲೈಟ್ ಇಂಟ್ರಾಕ್ಷನ್ ಆಗತ್ತೆ. ಹಾಗಾದರೆ ಯಾವ ಥರ ಇಂಟ್ರಾಕ್ಷನ್ ಆಗತ್ತೆ ಅನ್ನೋದನ್ನು ಪ್ರಾಪರ್ಟೀಸ್ ಮೂಲಕ ಕಲಿಯೋಣ. ಓಕೆ, ಡಿಫ್ರೆಂಟ್ ಮೆಟೀರಿಯಲ್ ಇಂಟ್ರಾಕ್ಟ್ ವಿತ್ ಲೈಟ್ ಡಿಫ್ರೆಂಟ್ಲಿ. ಸೊ ಡಿಫ್ರೆಂಟ್ ಮೆಟೀರಿಯಲ್ಸ್ ಏನಾಗುತ್ತೆ? ಲೈಟ್ ಜೊತೆ ಡಿಫ್ರೆಂಟ್ ಆಗಿ ಇಂಟ್ರಾಕ್ಟ್ ಆಗುತ್ತೆ. ಓಕೆ ಚಿಲ್ಡ್ರನ್, ಯು ಹ್ಯಾವ್ ಆಲ್ರೆಡಿ ಸೀನ್ how a mirror reflects the light in such a way that it forms a regular reflection. ಸೊ ಮಿರರಲ್ಲಿ ಲೈಟ್ ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನೋಡಿದ್ದೀರಾ ನೀವು ಅಲ್ವಾ ಮಕ್ಕಳ? ಹೇಗೆ ರಿಫ್ಲೆಕ್ಟ್ ಆಗುತ್ತೆ? ಸೊ ಇಟ್ ಫಾರ್ಮ್ಸ್ ಎ ರೆಗ್ಯುಲರ್ ರಿಫ್ಲೆಕ್ಷನ್ ರೀತಿಯಲ್ಲಿ ಕಾಣಿಸುತ್ತೆ. ಓಕೆ, ಆ್ಯಂಡ್ ಹೌ ಅ ವಾಟರ್ ಡ್ರಾಪ್ ಕ್ಯಾನ್ ಮೇಕ್ ಲೈಟ್ ಸೆಪರೇಟ್ ಇಂಟು 7 ಡಿಫ್ರೆಂಟ್ ಕಲರ್. ಅದೇ ರೀತಿಯಾಗಿ ವಾಟರ್ ಡ್ರಾಪ್ಲೆಟಲ್ಲಿ ಲೈಟ್ ಹೇಗೆ ರಿಫ್ಲೆಕ್ಟ್ ಆಗತ್ತೆ? ಎಸ್, ಲೈಟ್ ಅದ್ರ ಮೂಲಕ ವಾಟರ್ ಬಬಲ್ ಅಥವಾ ವಾಟರ್ ಡ್ರಾಪ್ ಮೂಲಕ ಪಾಸ್ ಆದಾಗ ಏನಾಗುತ್ತೆ? 7 ಡಿಫ್ರೆಂಟ್ ಕಲರ್ ಆಗಿ ಅದು ಹೊರಹೊಮ್ಮತ್ತೆ ಅಲ್ವಾ ಮಕ್ಕಳ? ಹಾಗಾಗಿ ಏನಾಗುತ್ತೆ? ಪ್ರತಿಯೊಂದು ಮೆಟೀರಿಯಲ್ಲೂ ಕೂಡ ಲೈಟಿನ ಇಂಟರಾಕ್ಷನ್ ಚೇಂಜ್ ಆಗಿರುತ್ತೆ ಅಲ್ವಾ? ಹಾಗಾದರೆ ಯಾವ ರೀತಿ ಚೇಂಜ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಒಪೆಕ್ಯೂ, ಟ್ರಾನ್ಸ್ಲೂಸೆಂಟ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್. ಸೊ ಇಲ್ಲಿ 3 ಆಬ್ಜೆಕ್ಟನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಲೈಟ್ ಹೇಗೆ ಇಂಟ್ರಾಕ್ಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಫಸ್ಟ್ ವಿ ನೋ ದ transparent object. We can see through some objects, which means that
ದೆ ಅಲೋ ಲೈಟ್ ಟು ಪಾಸ್ ಥ್ರೂ ದೆಮ್ ಕಂಪ್ಲೀಟ್ಲಿ. ಇಲ್ಲಿ ನೋಡಿ ಮಕ್ಕಳ, ಕೆಲವೊಂದು ಆಬ್ಜೆಕ್ಟ್ಸ್ಗಳಿರುತ್ತೆ, ಅದೇನು ಮಾಡುತ್ತೆ ಅಂತಂದರೆ ತಮ್ಮ ಮೂಲಕ ಲೈಟನ್ನು ಕಂಪ್ಲೀಟಾಗಿ ಪಾಸ್ ಮಾಡಲಿಕ್ಕೆ ಬಿಡತ್ತೆ. ಅದು ಯಾವುದದು, ಅದು ಯಾವುದು ಅದಕ್ಕೆ ಎಕ್ಸಾಂಪಲು ಅಂತ ಹೇಳಿಬಿಟ್ಟು ನೋಡೋಣ. ದಟ್ ಈಸ್ ಗ್ಲಾಸ್, ಕಲರ್ಲೆಸ್ ಸೆಲೋಫೋನ್, ಪೇಪರ್ ಆ್ಯಂಡ್ ಸಮ್ ಸ್ಪೆಸಿಫಿಕ್ ಟೈಪ್ಸ್ ಆಫ್ ಪ್ಲಾಸ್ಟಿಕ್. ದೀಸ್ ಆರ್ ಕಾಲ್ಡ್ ಅ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್. ಸೊ ನಾನೇನು ಇಷ್ಟು ಮೆಟೀರಿಯಲ್ಸ್ ಹೇಳಿದ್ನಲ್ಲ, ಅದೆಲ್ಲನೂ ಕೂಡ ಆಬ್ಜೆಕ್ಟ್ಸ್ ಎಲ್ಲನೂ ಕೂಡ ಏನು ಮಾಡುತ್ತೆ, ಲೈಟನ್ನು ಕಂಪ್ಲೀಟಾಗಿ ಪಾಸ್ ಮಾಡಲಿಕ್ಕೆ ಬಿಡುತ್ತೆ. ಅದಕ್ಕೆ ಅದನ್ನು ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಸ್ಟೂಡೆಂಟ್ ನೋಡಿ, ಇಲ್ಲಿ ಒಂದು ಹ್ಯಾಂಡಿನ ಇಮೇಜ್ ಕೊಟ್ಟಿದ್ದಾರೆ. ಆ ಆಬ್ಜೆಕ್ಟಲ್ಲಿ ಹಿಡಿದಾಗ ಹೇಗೆ ಕಾಣ್ತಿದೆ, ನಮಗೆ ಕ್ಲಿಯರಾಗಿ ಕಾಣ್ತಿದೆ. ಅಂದರೆ ಅಲ್ಲಿ ಲೈಟ್ ಏನಾಗ್ತಿದೆ, ಕಂಪ್ಲೀಟಾಗಿ ಪಾಸ್ ಆಗ್ತಿದೆ ಅಂತ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ವಿ ನೋ ದ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ಸ್. ವಿ ಕ್ಯಾನ್ ಪಾರ್ಷಿಯಲಿ ಸಿ ಥ್ರೂ ಸಮ್ ಆಬ್ಜೆಕ್ಟ್. ಕೆಲವೊಂದು ಆಬ್ಜೆಕ್ಟನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಆಬ್ಜೆಕ್ಟನ್ನು ನಾವು ಪಾರ್ಷಿಯಲಿ ಅಂತಂದರೆ ಮಂಜಾಗಿ ಕಾಣುತ್ತೆ. ಓಕೆ, ವಿಚ್ ಮೀನ್ಸ್ ದಟ್ ದೆ ಅಲೋ ಲೈಟ್ ಟು ಪಾಸ್ ಥ್ರೂ ದೆಮ್ ಪಾರ್ಷಿಯಲಿ. ಅದು ಯಾಕೆ ಹಾಗೆ ಕಾಣುತ್ತೆ? ಸೊ ಆ ಆಬ್ಜೆಕ್ಟಿನ ಮೂಲಕ ಲೈಟು ಕಂಪ್ಲೀಟಾಗಿ ಪಾಸ್ ಆಗೋದಿಲ್ಲ. ಪಾರ್ಷಿಯಲಿ ಅಂತಂದರೆ ಹಾಫ್ ಮಾತ್ರ ಪಾಸ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಯಾವುದ್ಯಾವುದು ಆ ಥರದ ಆಬ್ಜೆಕ್ಟು ಅಂತಂದರೆ ಫ್ರೋಸ್ಟೆಡ್ ಗ್ಲಾಸ್, ಬಟರ್ ಪೇಪರ್ ಆ್ಯಂಡ್ ಸರ್ಟೈನ್ ಪ್ಲಾಸ್ಟಿಕ್. ಸೊ ಈ ಆಬ್ಜೆಕ್ಟ್ಗಳಿಂದ ಏನಾಗುತ್ತೆ, ಲೈಟು ಕಂಪ್ಲೀಟಾಗಿ ಪಾಸ್ ಆಗಲ್ಲ, ಪಾರ್ಷಿಯಲ್ ಆಗಿ ಅದು ಪಾಸ್ ಆಗುತ್ತೆ. ಅದಕ್ಕೆ ಅದನ್ನು ಏನಂತ ಹೇಳ್ತಾರೆ, ಆಬ್ಜೆಕ್ಟ್ಸ್ಗಳನ್ನು ಏನಂತ ಹೇಳ್ತಾರೆ, ದೀಸ್ ಆರ್ ಕಾಲ್ಡ್ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್. ಅದಕ್ಕೆ ಅದನ್ನೇನಂತ ಹೇಳ್ತಾರೆ, ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸೆಕೆಂಡ್ ಒನ್ ನೋಡಿ ಮಕ್ಕಳ, ಇಲ್ಲಿ ಸೊ ಇದು ಹ್ಯಾಂಡು ಈ ಆಬ್ಜೆಕ್ಟಲ್ಲಿ ನಮಗೆ ಹೇಗೆ ಕಾಣ್ತಿದೆ, ಕಂಪ್ಲೀಟಾಗಿ ಕಾಣಿಸ್ತಿಲ್ಲ, ಸ್ವಲ್ಪ ಮಂಜಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಇದೇನು ಮಾಡ್ತಿದೆ, ಲೈಟ್ ಕಂಪ್ಲೀಟಾಗಿ ಇದ್ರ ಮೂಲಕ ಪಾಸ್ ಆಗೋದಕ್ಕೆ ಬಿಡ್ತಾ ಇಲ್ಲ, ಓನ್ಲಿ ಪಾರ್ಷಿಯಲ್ ಆಗಿ ಲೈಟು ಪಾಸ್ ಆಗ್ತಿದೆ. ಅದಕ್ಕೆ ಇದನ್ನೇನಂತ ಹೇಳ್ತೀವಿ, ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ವಿ ನೋ ದ opaque objects. Okay, we cannot see through some objects at all. ಸೊ ನಾವು ಕೆಲವೊಂದು ಆಬ್ಜೆಕ್ಟ್ಸಿಂದ ಇನ್ನೊಂದು ಆಬ್ಜೆಕ್ಟನ್ನು ನೋಡಲಿಕ್ಕೆ ಆಗಲ್ಲ. ವಿಚ್ ಮೀನ್ಸ್ ದೆ ಡು ನಾಟ್ ಅಲೋ ಲೈಟ್ ಟು ಪಾಸ್ ಥ್ರೂ ದೆಮ್ ಅಟ್ ಆಲ್. ಯಾಕೆ ಅಂತಂದರೆ ಅದ್ರ ಮೂಲಕ ಲೈಟನ್ನು ಪಾಸ್ ಆಗೋದಕ್ಕೆ ಆ ಆಬ್ಜೆಕ್ಟು ಬಿಡೋದಿಲ್ಲ. ಫಾರ್ ಎಕ್ಸಾಂಪಲ್ ವುಡ್, ಮೆಟಲ್ ಆರ್ ಬಾಡೀಸ್. ವುಡ್ ಆಗಿರ್ಬೋದು. ಸೊ ವುಡ್ಡನ್ನ ನಮ್ಮ ಕಣ್ಣಿನ ಆಪೋಸಿಟ್ ಇಟ್ಕೊಂಡು ಇನ್ನೊಂದು ಆಬ್ಜೆಕ್ಟನ್ನು ನಾವು ನೋಡ್ಲಿಕ್ಕಾಗತ್ತಾ? ನೋಡ್ಲಿಕ್ಕಾಗಲ್ಲ, ಯಾಕಂದರೆ ಅದರಲ್ಲಿ ಲೈಟ್ ಪಾಸ್ ಆಗಲಿಕ್ಕೆ ಬಿಡೋದಿಲ್ಲ. ದೀಸ್ ಆರ್ ನೌನ್ ಆಸ್ ಒಪೆಕ್ಯೂ ಆಬ್ಜೆಕ್ಟ್ಸ್. ಇದನ್ನೇನಂತ ಹೇಳ್ತೀವಿ ನಾವು, ಒಪೆಕ್ಯೂ ಆಬ್ಜೆಕ್ಟ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನೋಡಿ ಇಲ್ಲಿ ಮಕ್ಕಳ, ದಿಸ್ ಇಸ್ ಎ ಒಪೆಕ್ಯೂ ಆಬ್ಜೆಕ್ಟ್. ಅಂಡರ್ಸ್ಟುಡ್? ಸೊ ಆ ಕ್ಲಾಸಲ್ಲಿ ಮತ್ತೆ ಏನು ಮಾಡಿಸಿದ್ರು, ಸೊ WS4ಅಲ್ಲಿರುವಂತಹ ಕ್ವಶನ್ ನಂಬರ್ 1 ಫಿಲ್ ಮಾಡಿಸಿದ್ರು. ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳ? ಎಸ್. ಆ್ಯಂಡ್ ಹೋಮ್ವರ್ಕ್ ಕೂಡ ಕೊಟ್ಟಿದ್ರು. ಕ್ವಶನ್ ನಂಬರ್ 2 and 3 WS4ಅಲ್ಲಿರುವಂತಹ 2 and 3 ಕ್ವಶನನ್ನು ಬರೀಬೇಕು. ಓಕೆ, ಬರ್ದಿದ್ದೀರಾ ಅಲ್ವಾ ಎಲ್ಲರೂ? ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 6. ದಟ್ ಈಸ್ ಫ್ರೈಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ. In Friday class, here the topic is formation of the shadows. So shadows ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನ ಈ ಕ್ಲಾಸಲ್ಲಿ ಕಲ್ತಿದ್ದೀರಾ. ಇನ್ನೊಂದ್ಸಲ ರಿವೈಸ್ ಮಾಡೋಣ ಮಕ್ಕಳ. While standing out in the sunlight, you must have observed your shadow. Why do shadows form? ಸೊ ನೀವು ಸನ್ಲೈಟ್ ಕೆಳಗಡೆ ನಿಂತಾಗ ಸೊ ಏನಾಗುತ್ತೆ, ಶಾಡೋ ಫಾರ್ಮ್ ಆಗುತ್ತೆ. ಹಾಗಾದರೆ ಶಾಡೋ ಯಾಕೆ ಫಾರ್ಮ್ ಆಗುತ್ತೆ ಅಂತ ಗೊತ್ತಾ? ಎಸ್, ನೋಡೋಣ. ಎ ಶಾಡೋ ಈಸ್ ಮೇಡ್ when an object blocks light. It is always formed on the opposite sides to the source of the light.
ಶಾಡೋ ಯಾವಾಗ ಫಾರ್ಮ್ ಆಗುತ್ತೆ ಅಂತಂದರೆ ಒಂದು ಆಬ್ಜೆಕ್ಟು ಲೈಟನ್ನು ಬ್ಲಾಕ್ ಮಾಡಿದಾಗ ಶಾಡೋ ಫಾರ್ಮ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಆ ಶಾಡೋ ಎಲ್ಲಿ ಫಾರ್ಮ್ ಆಗುತ್ತೆ ಅಂತಂದರೆ ಸೋರ್ಸ್ ಆಫ್ ಲೈಟ್, ಅದು ಸಣ್ಣಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಸೋರ್ಸ್ ಆಗಿರ್ಬೋದು. ಆ ಸೋರ್ಸ್ ಆಫ್ ಲೈಟ್ ಎಲ್ಲಿರುತ್ತೋ ಅದರ ಆಪೋಸಿಟ್ ಸೈಡಲ್ಲಿ ಏನಾಗುತ್ತೆ, ಶಾಡೋ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಮನೇಲಿ ಒಂದು ಲೈಟಿನ ಕೆಳಗಡೆ ಕೂತಿರ್ತೀರ ಅಂತಂದರೆ ಅದರ ಆಪೋಸಿಟ್ ಸೈಡಲ್ಲಿ ಏನಾಗುತ್ತೆ, ನಿಮಗೆ ಶಾಡೋ ಫಾರ್ಮ್ ಆಗುತ್ತೆ. ಓಕೆ, ಆ ಲೈಟ್ ಎಲ್ಲಿದೆಯೋ ಅದೇ ವಾಲ್ ಮೇಲೆ ನಿಮಗೆ ಶಾಡೋ ಫಾರ್ಮ್ ಆಗಲ್ಲ, ಆಪೋಸಿಟ್ ವಾಲಲ್ಲಿ ನಿಮಗೆ ಶಾಡೋ ಫಾರ್ಮ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? As the object moves closer to the light source, the size of the shadow increases. ಅಂತಂದರೆ ಏನು ಮಕ್ಕಳ? ಯಾವುದೇ ಒಂದು ಆಬ್ಜೆಕ್ಟು ಲೈಟಿನ ಸೋರ್ಸ್ ಇರುತ್ತಲ್ಲ, ಅದಕ್ಕೆ ಹತ್ತಿರ ಹೋಗ್ತಿದ್ದಂಗೆ ಶಾಡೋ ಸೈಜ್ ಏನಾಗಿರುತ್ತೆ? ಎಸ್, ಇನ್ಕ್ರೀಸ್ ಆಗಿರುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? See this picture? Large shadow when a toy is close to the light. ಸೊ ಇಲ್ಲಿ ಲೈಟ್ ಇದೆ ಅಂತಂದರೆ ಅದಕ್ಕೆ ಹತ್ತಿರವಾಗಿದ್ದಾಗ ಆ ಟಾಯ್ ಅಥವಾ ಗೊಂಬೆ ಹತ್ತಿರವಾಗಿದ್ದಾಗ ಏನಾಗುತ್ತೆ, ಅದ್ರ ಶಾಡೋನ ಸೈಜ್ ಏನಾಗಿರುತ್ತೆ, ಲಾರ್ಜ್ ಆಗಿರುತ್ತೆ. ಓಕೆ, ಆಸ್ ದ ಆಬ್ಜೆಕ್ಟ್ ಮೂವ್ ಫಾರ್ದರ್ ಅವೇ ಫ್ರಮ್ ದ ಲೈಟ್ ಸೋರ್ಸ್, ದ ಸೈಜ್ ಆಫ್ ದ ಶಾಡೋ ಡಿಕ್ರೀಸಸ್. ಅಂತಂದರೆ ಏನು ಮಕ್ಕಳ? ಆಬ್ಜೆಕ್ಟು ಲೈಟ್ ಸೋರ್ಸಿಂದ ದೂರ ಇದ್ದರೆ ಏನಾಗುತ್ತೆ, ಅದ್ರ ಶಾಡೋ ಸ್ಮಾಲ್ ಆಗಿರುತ್ತೆ. ಸ್ಮಾಲರ್ ಶಾಡೋ ವೆನ್ ಎ ಟಾಯ್ ಈಸ್ ಅವೇ ಫ್ರಮ್ ದ ಲೈಟ್. ಸೊ ಈ ಲೈಟಿಂದ ಆ ಟಾಯ್ನ ದೂರ ಇಟ್ಟಾಗ ಏನಾಗುತ್ತೆ, ಅದ್ರ ಶಾಡೋ ಕಡಿಮೆ ಆಗತ್ತೆ. ಈ ಲೈಟಿಂದ ಈ ಟಾಯ್ನ ನಿಯರೆಸ್ಟ್ ಆಗಿಟ್ಟಾಗ ಏನಾಗುತ್ತೆ, ಶಾಡೋ ಬಿಗ್ ಆಗಿರುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್, ಅಪಿಕ್ಯೂ ಆಬ್ಜೆಕ್ಟ್ಸ್ ಫಾರ್ಮ್ ಕ್ಲಿಯರ್ ಡಿಸ್ಟಿಂಕ್ಟ್ shadows since they block the path of the light. ಹಾಗಾದರೆ ಒಪಿಕ್ಯೂ ಆಬ್ಜೆಕ್ಟ್ಸ್ ಏನು ಮಾಡುತ್ತೆ, ತನ್ನ ಮೂಲಕ ಲೈಟನ್ನು ಪಾಸ್ ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಅದು ಕ್ಲಿಯರ್ ಡಿಸ್ಟಿಂಕ್ಟ್ ಶ್ಯಾಡೋ. ಸೊ ಅದ್ರ ಶ್ಯಾಡೋ ಏನಾಗಿರುತ್ತೆ, ಕ್ಲಿಯರ್ ಆಗಿರುತ್ತೆ, ಡಿಸ್ಟಿಂಕ್ಟ್ ಆಗಿರುತ್ತೆ ಅಲ್ವಾ ಮಕ್ಕಳ? ಸಿನ್ಸ್ ದ ಬ್ಲಾಕ್ ದ ಪಾತ್ ಆಫ್ ದ ಲೈಟ್. ಒಪಿಕ್ಯೂ ಆಬ್ಜೆಕ್ಟ್ಸ್ ಏನು ಮಾಡುತ್ತೆ, ಲೈಟನ್ನು ಪಾಸ್ ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಅದರ ಶ್ಯಾಡೋ ಏನಾಗಿರುತ್ತೆ, ಕ್ಲಿಯರ್ ಆ್ಯಂಡ್ ಡಿಸ್ಟಿಂಕ್ಟ್ ಆಗಿರುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ಸ್ ಫಾರ್ಮ್ ಅ ಅನ್ಕ್ಲಿಯರ್ ಫ್ಲಿಮ್ಸಿ ಶ್ಯಾಡೋಸ್. ಫ್ಲಿಮ್ಸಿ ಅಂತಂದರೆ ಕಾಣದೇ ಇರೋ ರೀತಿಯಲ್ಲಿ, ಮಂಜು ಮಂಜಾಗಿ. ಓಕೆ, ಆಸ್ ದೇ ಅಲೋ ಲೈಟ್ ಟು ಪಾಸ್ ಥ್ರೂ ದೆಮ್ ಪಾರ್ಷಿಯಲಿ. ಕಲರ್ಡ್ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ ಫಾರ್ಮ್ ಕಲರ್ ಶ್ಯಾಡೋಸ್. ಸೊ ಇಲ್ಲಿ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ಸ್ ಏನು ಮಾಡುತ್ತೆ, ಪಾರ್ಷಿಯಲಿ ಲೈಟನ್ನು ಪಾಸ್ ಆಗಲಿಕ್ಕೆ ಬಿಡುತ್ತೆ ಅಲ್ವಾ, ಅದಕ್ಕೆ ಅದ್ರ ಶಾಡೋ ಏನಾಗಿರುತ್ತೆ, ಅನ್ಕ್ಲಿಯರ್ ಆ್ಯಂಡ್ ಫ್ಲಿಮ್ಸಿ ಶಾಡೋಸ್. ಕ್ಲಿಯರ್ ಆಗೂ ಇರಲ್ಲ ಆ್ಯಂಡ್ ಅದು ನಯವಾಗಿ ಕೂಡ ಇರಲ್ಲ. ಓಕೆ, ರಫ್ ಆಗಿ ಇರುತ್ತೆ. ಅಂಡರ್ಸ್ಟುಡ್? ಆ್ಯಂಡ್ ಕಲರ್ ಟ್ರಾನ್ಸ್ಲೂಸೆಂಟನ್ನು ಯೂಸ್ ಮಾಡಿದ್ರೆ ಶಾಡೋಸು ಕೂಡ ಏನಾಗಿರುತ್ತೆ, ಕಲರ್ ಆಗಿ ಫಾರ್ಮ್ ಆಗುತ್ತೆ. ಆ್ಯಂಡ್ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್ ಡು ನಾಟ್ ಫಾರ್ಮ್ ಅ ಶಾಡೋ. ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟು ಶಾಡೋನ ಫಾರ್ಮ್ ಮಾಡಲ್ಲ. ಯಾಕೆ ಅಂತಂದರೆ ಕಂಪ್ಲೀಟ್ಲಿ ಲೈಟನ್ನು ತನ್ನ ಮೂಲಕ ಪಾಸ್ ಆಗಲಿಕ್ಕೆ ಬಿಡುತ್ತೆ. ಹಾಗಾದರೆ ತನ್ನ ಮೂಲಕ ಕ್ಲಿಯರ್ಲಿ 100% ಲೈಟನ್ನು ಪಾಸ್ ಆಗೋದಕ್ಕೆ ಬಿಟ್ಟರೆ ಅಲ್ಲಿ ಯಾವುದೇ ರೀತಿಯಾದಂತಹ ಶಾಡೋ ಫಾರ್ಮೇಷನ್ ಆಗಲ್ಲ. ಶಾಡೋ ಫಾರ್ಮೇಷನ್ ಆಗಬೇಕಂದ್ರೆ ಏನು ಮಾಡಬೇಕು, ಒಂದು ಆಬ್ಜೆಕ್ಟು ಸೋರ್ಸ್ ಆಫ್ ಲೈಟ್ ಎಲ್ಲಿಂದ ಬರ್ತಿದೆಯೋ ಅದನ್ನು ಬ್ಲಾಕ್ ಮಾಡಿದಾಗ ಮಾತ್ರ ಶಾಡೋ ಫಾರ್ಮ್ ಆಗುತ್ತೆ. ಸೊ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ ಏನು ಮಾಡುತ್ತೆ, ಬ್ಲಾಕ್ ಮಾಡಲ್ಲ, ಬದಲಾಗಿ ಕಂಪ್ಲೀಟ್ ಲೈಟನ್ನು ಪಾಸ್ ಆಗೋದಕ್ಕೆ ಬಿಡುತ್ತೆ. ಆಸ್ ದ ಅಲೋ ಲೈಟ್ ಟು ಪಾಸ್ ಥ್ರೂ ದೆಮ್ ಕಂಪ್ಲೀಟ್ಲಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಇಲ್ಲಿ ನೋಡಿ, ಇಲ್ಲಿ ಶಾಡೋ ಫಾರ್ಮ್ಡ್ ಬೈ ಒಪಿಕ್ಯೂ ಆಬ್ಜೆಕ್ಟ್.
ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಲೈಟ್ ಪಾಸ್ ಆಗ್ಲಿಕ್ಕೆ ಬಿಡಲ್ಲ, ಅದಕ್ಕೆ ಅದ್ರ ಶಾಡೋ ಏನಾಗಿರುತ್ತೆ, ಕ್ಲಿಯರ್ ಆ್ಯಂಡ್ ಡಿಸ್ಟಿಂಕ್ಟ್ ಆಗಿರುತ್ತೆ. ಅಂಡರ್ಸ್ಟುಡ್? ಸೊ ಈ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ ಏನಾಗುತ್ತೆ, ಪಾರ್ಷಿಯಲಿ ಲೈಟ್ ಪಾಸ್ ಮಾಡಲಿಕ್ಕೆ ಬಿಡುತ್ತೆ, ಅದಕ್ಕೆ ಅದ್ರ ಶಾಡೋ ಕೂಡ ಏನಾಗಿರುತ್ತೆ, ಪಾರ್ಷಿಯಲಿ ಫಾರ್ಮ್ ಆಗಿರುತ್ತೆ. ಆ್ಯಂಡ್ ನೋ ಶಾಡೋ ಫಾರ್ಮ್ಡ್ ಬೈ ಅ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್. ಸೊ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ ಏನು ಮಾಡುತ್ತೆ, ಅಲ್ಲಿ ಯಾವುದೇ ರೀತಿಯಾದಂಥ ಶಾಡೋ ಕಾಣಿಸಲ್ಲ ನಮಗೆ, ಯಾಕಂತಂದರೆ ಕಂಪ್ಲೀಟ್ ಲೈಟನ್ನು ತನ್ನ ಮೂಲಕ ಪಾಸ್ ಆಗೋದಕ್ಕೆ ಬಿಡತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಆ್ಯಂಡ್ ನೆಕ್ಸ್ಟ್ ಆ ಕ್ಲಾಸಲ್ಲಿ ಏನು ಕಲ್ತಿದ್ದೀವಿ ನಾವು, WS4 ಕೂಡ ಫಿಲ್ ಮಾಡಿದ್ವಿ. ಆ್ಯಂಡ್ ಹೋಮ್ವರ್ಕ್ ಏನು ಕೊಟ್ಟಿದ್ರು, ಅಬ್ಸರ್ವ್ ದ ಶಾಡೋಸ್. ಸೊ ಡಿಫ್ರೆಂಟ್ ಆಬ್ಜೆಕ್ಟ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಶಾಡೋ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ಅಂತ ಹೇಳಿದರು. ಓಕೆ ಸ್ಟೂಡೆಂಟ್ಸ್, I hope you understood the summary of this week class. Thank you. Have a nice day.